ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಲವ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರಬಹುದು, ಬಹಳಷ್ಟು ಇಷ್ಟಪಟ್ಟಂತಹ ವ್ಯಕ್ತಿ ಆಗಿರಬಹುದು, ನಿಮ್ಮಿಂದ ದೂರ ಆಗಿದರೆ ಮತ್ತೆ ಯಾವತ್ತೂ ನೀವಿಬ್ಬರು ಒಂದಾಗೋದೇ ಇಲ್ಲ ಅನ್ನುವಂತಹ ದೊಡ್ಡ ಮಟ್ಟಕ್ಕೆ ಜಗಳಗಳಾಗಿ ಅಥವಾ ಒಂದಾಗದೇ ಇರುವಂತಹ ಪರಿಸ್ಥಿತಿ ಬರೋದೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ದೂರ ಆಗಿದ್ದರೆ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಆ ವ್ಯಕ್ತಿ ಮರಳಿ ಬರ್ತಾರಾ, ನಿಮ್ಮ ಲೈಫಲ್ಲಿ ಬರುವಂತಹ ಸಾಧ್ಯತೆ ಇದೆಯಾ? ಬಹಳಷ್ಟು ಹಚ್ಕೊಂಡಂತಹ ವ್ಯಕ್ತಿ ಅದು ಯಾರೇ ಆಗಿರ್ಬೋದು, ಫ್ರೆಂಡ್, ರಿಲೇಟಿವ್ಸು, ರಿಲೇಷನ್ಶಿಪ್ಪು, ನೈಬರು, ಲವ್ವರು, ಹಸ್ಬೆಂಡ್, ವೈಫ್, ಓಕೆ, ಯಾರಾದರೂ ಆಗಿರ್ಬೋದು, ಫಿಯಾನ್ಸಿ, ವುಡ್ ಬಿ ಆಗಬೇಕಾಗಿತ್ತು. ಯಾವುದೋ ಒಂದು ಜಗಳದಲ್ಲಿ ನೀವಿಬ್ಬರು ಬಹಳಷ್ಟು ದೂರ ಹೋಗಿರ್ತೀರಿ. ಮರಳಿ ಆ ವ್ಯಕ್ತಿ ನನ್ನ ಲೈಫಿಗೆ ಬರೋದೇ ಇಲ್ಲ ಅನ್ನುವಂಥದ್ದು ಏನಾದರೂ ಒಂದು ದೊಡ್ಡ ಸಂದರ್ಭಗಳು ನಿಮ್ಮ ಮಧ್ಯೆ ಬಂದಿದ್ದರೆ ಆ ವ್ಯಕ್ತಿ ಮರಳಿ ಬರುವಂತಹ ಸಾಧ್ಯತೆಗಳು ಇದೆಯಾ? ಅಥವಾ ಆ ವ್ಯಕ್ತಿಗೆ ನಿಮ್ಮ ವಿಚಾರದಲ್ಲಿ ಭಾವನೆಗಳು ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ಯಾವ ವ್ಯಕ್ತಿಯ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಬಹುಶಃ ಆ ವ್ಯಕ್ತಿ ಅವಾಯ್ಡ್ ಮಾಡ್ತಾ ಇರ್ಬೋದು, ನಿಮ್ಮನ್ನು ಬ್ಲಾಕ್ ಮಾಡಿರ್ಬಹುದು, ಯಾವುದೋ ಒಂದು ದೊಡ್ಡ ಬಿರುಕು ನಿಮ್ಮಿಬ್ಬರ ನಡುವೆ ಬಂದು ದೂರ ಆಗಿರಬಹುದು, ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ದೂರ ಆಗಿರಬಹುದು. ಅಂಥವ್ರಿಗೆ ವಿಡಿಯೋ ರೆಸೊನೇಟ್ ಆಗುತ್ತೆ. ಮತ್ತೆ ಬರ್ತಾರಾ ಅಥವಾ ನಾನು ಅವ್ರನ್ನ ವೇಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ, ಈ ಎಲ್ಲ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರವಾಗಿ ನೀವು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ, ಅಥವಾ ಕಾಲ್ ಮುಖಾಂತರದಲ್ಲೂ ಕೂಡ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಕ್ರಿಸ್ಟಲ್ಸ್ಗಳು ಬಹಳಷ್ಟು ತೋರಿಸಿರ್ತೀನಿ, ಅದನ್ನೆಲ್ಲ ಬುಕ್ ಮಾಡ್ಕೊಳ್ಬೇಕು ಅನ್ನೋದಾದ್ರೂ ಕೂಡ ನೀವು ವಾಟ್ಸಪ್ ಮುಖಾಂತರವಾಗಿ ನೀವು ಬೈ ಮಾಡ್ಕೊಳ್ಬಹುದು. ಅದಕ್ಕೆ ಎನರ್ಜೈಸ್ ಹೀಲಿಂಗ್ ನಿಮ್ಮ ಹೆಸರಲ್ಲಿ ಮಾಡಿಸ್ಕೊಂಡು 8 ದಿನಗಳ ಕಾಲದಲ್ಲಿ ನೀವು ಅದನ್ನು ಪಡೆದುಕೊಳ್ಬೋದು. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಹಾಗೆ ಈ ರೀತಿ ಸಂದರ್ಭ ಯಾರ ಲೈಫಲ್ಲಿ ನಡೀತಾ ಇದೆ ಅಂಥವ್ರಿಗೆ ಈ ವಿಡಿಯೋನೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಓಕೆ, ಯಾವ ವ್ಯಕ್ತಿಯ ವಿಚಾರವಾಗಿ ಈ ರೀಡಿಂಗ್ನ ನೋಡ್ತಾ ಇದ್ದೀರಿ ಆ ವ್ಯಕ್ತಿಯ ಹೆಸರನ್ನು, ಮೊದಲನೆಯ ಲೆಟರ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ಬಹುಶಃ ಆ ವ್ಯಕ್ತಿನೂ ಕೂಡ ಈ ವಿಡಿಯೋಸ್ಗಳನ್ನ ನೋಡಬಹುದು. ಓಕೆ ಓಕೆ ನಿಮ್ಮಿಬ್ಬರ ಮಧ್ಯದಲ್ಲಿ ದೊಡ್ಡ ಬಿರುಕೇನಾದರೂ ಬಂದಿದ್ರೆ, ಓಕೆ, ಓಕೆ, ಇಲ್ಲಿ ಆ ವ್ಯಕ್ತಿ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಓಕೆ, ಇಲ್ಲಿ ನಿಮ್ಮಿಬ್ಬರ ಸಂಬಂಧ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಸಂಬಂಧ. ಯಾವುದೇ ಹರ್ಟ್ ಮಾಡಬೇಕು ಅನ್ನೋದಾಗಿರ್ಬೋದು, ಅಥವಾ ಯಾವುದೇ ತೊಂದರೆಗಳನ್ನು ನಿಮಗೆ ಮಾಡಬೇಕು ಅನ್ನೋದು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಇಲ್ಲ ಅನ್ನುವಂಥ ತೋರಿಸ್ತಾ ಇದೆ. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಈಗಲೂ ಕೂಡ ಆ ವ್ಯಕ್ತಿಯ ಮನಸ್ಸಿನಲ್ಲಿದೆ. ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಬಹಳಷ್ಟು ಒಳ್ಳೆಯ ಗೌರವಗಳು ಕೂಡ ಇದೆ. ಹಾಗೆ ಇಲ್ಲಿ ಹೆಣ್ಮಕ್ಳು ನೋಡ್ತಾ ಇರಬಹುದು, ನಿಮ್ಮ ಬಗ್ಗೆ ನೀವು ಎಷ್ಟು ಅವ್ರಿಗೋಸ್ಕರ ಚಡಪಡಿಸ್ತಿದ್ದೀರಿ, ಅವ್ರಿಗೋಸ್ಕರ ಏನೆಲ್ಲ ಮಾಡ್ತಾಯಿದ್ದೀರಿ, ನಿಮ್ಮ ಯೋಚನೆಗಳು ಯಾವ ರೀತಿ ಬದಲಾಗ್ತಾ ಇದೆ, ಯಾವ ರೀತಿ ಭಾವನೆಗಳು ನಿಮಗಿದೆ, ನಿಮ್ಮ ಜೊತೆಗಿದ್ದಾಗ ಎಷ್ಟೆಲ್ಲ ನೆಮ್ಮದಿಯಾಗಿದ್ದೆ, ಈ ಎಲ್ಲ ದಿನಗಳನ್ನು ಕೂಡ, ಈ ಎಲ್ಲ ವಿಚಾರಗಳನ್ನು ಕೂಡ ಆ ವ್ಯಕ್ತಿ ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ವಿಚಾರವಾಗಿ ದೂರ ಇರಬಹುದು, ಜಗಳಗಳಾಗಿರ್ಬೋದು, ಬ್ಲ್ಯಾಕ್ ಲಿಸ್ಟ್ಗಾಕಿರ್ಬೋದು, ಏನೇ ಇರಬಹುದು, ನೀವು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ ಅಥವಾ ನಿಮ್ಮ ಯೋಚನೆಗಳು ಯಾವ ರೀತಿ ಇದೆ ಅನ್ನೋದು ಕೂಡ ಬಹಳಷ್ಟು ಯೋಚನೆ ಮಾಡುವಂತಹ ವ್ಯಕ್ತಿಯವರಾಗಿದ್ದಾರೆ. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದಷ್ಟು ನಿಮ್ಮ ಯೋಚನೆಗಳನ್ನು ಬದಲಾಯಿಸಬೇಕಾಗತ್ತೆ.
ಈ ವ್ಯಕ್ತಿಯ ವಿಚಾರವಾಗಿ ಒಂದು ರೀತಿಯಲ್ಲಿ ಯಾತಕ್ಕಾಗಿ ಇವ್ರು ನನ್ನಿಂದ ದೂರ ಆಗಿದ್ದಾರೆ. ಹೌದು, ಕೆಲವು ಸಂದರ್ಭಗಳು ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡಿರ್ಬೋದು, ದೂರ ಆಗಿರ್ಬೋದು. ನೀವು ಅವ್ರ ಹಿಂದೆ ಬಹಳಷ್ಟು ಬೆನ್ನಿಗೆ ಬಿದ್ದು ಅವ್ರ ಬಗ್ಗೆನೇ ಸರ್ಚ್ ಮಾಡುವಂಥದ್ದಾಗಿರ್ಬೋದು. ಇಲ್ಲಿ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇದೆ ಆ ವ್ಯಕ್ತಿಯ ಲೈಫಲ್ಲಿ. ಆ ಮೂರನೇ ವ್ಯಕ್ತಿ ಯಾರು, ಯಾಕೆ ಅವಾಯ್ಡ್ ಮಾಡ್ತಿದ್ದಾರೆ, ಯಾಕೆ ದೂರ ಹೋಗಿದ್ದಾರೆ, ಈ ಎಲ್ಲ ಅನುಮಾನಗಳು ಕೂಡ ನಿಮ್ಮ ತಲೆಯಲ್ಲಿದೆ. ಇಲ್ಲಿ ನೀವೇನು ಅವ್ರನ್ನ ಬಹಳಷ್ಟು ಹಿಡಿತದಲ್ಲಿ ಹಿಡಿಯೋದಕ್ಕೆ ಹೋದ್ರಿ, ಆ ವ್ಯಕ್ತಿ ಬಹಳಷ್ಟು ದೂರ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಸಲ ಹಠದ ಸ್ವಭಾವದವರು. ಹಾಗೆ ನನಗೆ ಎಲ್ಲಿ ನನ್ನ ಇಮೇಜಿನಲ್ಲಿ ಡ್ಯಾಮೇಜ್ ಮಾಡಿಬಿಡುತ್ತೋ, ನನ್ನ ಲೈಫ್ ಎಲ್ಲಿ ಹಾಳಾಗುತ್ತೋ, ಈ ಎಲ್ಲನೂ ಕೂಡ ಯೋಚನೆ ಮಾಡುವಂತಹ ವ್ಯಕ್ತಿ. ಒಂದಷ್ಟು ಸ್ವಾರ್ಥಿ ರೀತಿಯಲ್ಲೂ ಕೂಡ ಈ ವ್ಯಕ್ತಿ ಯೋಚನೆ ಮಾಡಿದ್ದು ಕೂಡ ಇದೆ ಅಂತಲೇ ಹೇಳಬಹುದು. ಓಕೆ, ನಿಮ್ಮ ಮೈಂಡ್ಗೆ ಬಹಳಷ್ಟು ಹಿಂದೆ ಅವ್ರು ಏನು ಹೇಳಿದ್ರು ಕೂಡ ನಂಬ್ತಾ ಇದ್ರಿ, ಅವ್ರು ಏನು ಮಾಡಿದ್ರು ಕೂಡ ಸುಮ್ಮನೆ ಇರ್ತಿದ್ರಿ, ಅದು ನಿಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ಬಟ್ ಹೊಸದಾಗಿ ಕೆಲವೊಂದು ವಿಚಾರಗಳು ಬಂದಾಗ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಇರ್ಸು ಮುರ್ಸುಗಳು, ಮಾತುಗಳು, ಅಥವಾ ಹೀಗೆ ಇರಬೇಕು ಅನ್ನುವಂತಹ ನಿಮ್ಮ ಹಠ, ಎಲ್ಲಿ ನನ್ನ ಸಂಬಂಧ ನನ್ನ ಕೈಯಿಂದ ತಪ್ಪು ಹೋಗುತ್ತೋ ಅನ್ನೋ ಭಯ, ಆತಂಕಗಳು, ಅದು ಹೇಗೆ ಎಲ್ಲಿಗೆ ಹೋಗಿ ನಿಲ್ತು ಅಂತ ಹೇಳಿದ್ರೆ, ಇವತ್ತು ಆ ಸಂಬಂಧನ ಇಟ್ಕೊಳ್ಬೇಕು ಅಂತ ಹೋದ್ರೂ ಕೂಡ, ಅಥವಾ ಆ ಸಂಬಂಧ ಪಡಿಬೇಕು ಅನ್ನೋದು ಕೂಡ ಇದ್ರೂ ಕೂಡ ಅದು ನಿಮ್ಮಿಂದ ದೂರ ಹೋಗ್ತಾ ಇದೆ. ಇಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶಗಳು ಬಹಳಷ್ಟು ಸ್ಟ್ರಾಂಗ್ ಆಗಿದೆ. ಇದರಿಂದ ನೀವು ಮಾನಸಿಕವಾಗಿ ಬಹಳಷ್ಟು ಕುಗ್ಗಿದ್ದೀರಿ. ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀರಿ, ಆದರೆ ಅದು ಆಗ್ತಾ ಇಲ್ಲ. ಅಥವಾ ಆ ವ್ಯಕ್ತಿ ಬೇಕು, ಅದು ಈ ಸಂಬಂಧದಲ್ಲಿ ಏನೆಲ್ಲ ನೀವು ಚಡಪಡಿಕೆಗಳನ್ನ ಮಾಡೋದಕ್ಕೆ ಹೋಗ್ತಿದ್ದೀರಿ, ಅದೇ ರೀತಿ ಆ ವ್ಯಕ್ತಿಯಲ್ಲಿದೆ. ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮನ್ನು ನೋಡಬೇಕು, ಅಥವಾ ನೀವು ಎಂಥ ಸ್ಟ್ರಾಂಗ್ ವುಮೆನ್ನು, ನೀವು ಎಂಥ ಸ್ಟ್ರಾಂಗ್ ವ್ಯಕ್ತಿ, ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು, ನೀವೆಂಥ ಧೈರ್ಯ ಇರುವಂತಹ ವ್ಯಕ್ತಿ, ನನಗೋಸ್ಕರ ಏನೆಲ್ಲ ಮಾಡಿದ್ಲು, ಇದು ಎಲ್ಲನೂ ಕೂಡ ಆ ವ್ಯಕ್ತಿಗಿದೆ. ಬಟ್ ಆದರೆ ಕೆಲವೊಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಆ ವ್ಯಕ್ತಿ ಸಿಕ್ಕಾಕ್ಕೊಂಡಿದ್ದಾರೆ. ಅಲ್ಲಿ ನಿಮ್ಮಿಂದ ದೂರ ಬರೋದಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಲವ್ ಗ್ರೇಟೆಸ್ಟ್ ಗಿಫ್ಟ್ ಇಸ್ ದಿ ಎಬಿಲಿಟಿ ಟು ಟ್ರೂಲಿ ಅಂಡರ್ಸ್ಟ್ಯಾಂಡ್ ಒನ್ ಅನದರ್ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಇಬ್ಬರು ಪ್ರೀತಿಯಲ್ಲಿ, ನಿಮ್ಮಿಬ್ಬರ ಸಂಬಂಧದಲ್ಲಿ ನೀವೇನಾದರೂ ಹಿಂದೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಾಗಿದ್ರೆ, ಅಥವಾ ಅವರ ಪರಿಸ್ಥಿತಿ ಯಾಕೀಗಾಗಿದೆ, ಅಥವಾ ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳಿದಿದ್ರೆ, ಅದೊಂದು ಭಾಳಷ್ಟು ದೊಡ್ಡ ಗಿಫ್ಟ್ ನಿಮ್ಗೆ ಆಗ್ತಿತ್ತು, ಗಿಫ್ಟ್ ಆ ವ್ಯಕ್ತಿಗೆ ನೀವು ಕೊಟ್ಟಂತ ಆಗ್ತಿತ್ತು ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಕೂಡ ಹೇಳ್ತಾ ಇದೆ. ಅಂದರೆ ಅವ್ರು ಏನು ಹೇಳಿದ್ರು, ಬಟ್ ಆದರೆ ನೀವು ಕೆಟ್ಟವರು ಅಂತ ಅಲ್ಲ, ನಿಮ್ಮ ಮನಸ್ಸಿಗೆ ಸಮಾಧಾನ, ಅಂದರೆ ಆ ಥರ ವಿಚಾರಗಳನ್ನು ತಗೊಳ್ಳೋದಕ್ಕೆ ಆಗ್ತಾ ಇರಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎಕ್ಸೆಪ್ಟು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಏಕೆಂದರೆ ನಿಮ್ಮಿಬ್ಬರ ನಡುವೆ ಯಾರೋ ಥರ್ಡ್ ಪಾರ್ಟಿ, ಅಥವಾ ಅವರಿಗೆ ಎಲ್ಲೋ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾ ಇರುವಂಥದ್ದು, ಇದೆಲ್ಲನೂ ಕೂಡ ನಿಮಗೆ ಮಾನಸಿಕವಾಗಿ ಕುಗ್ಗಿಸ್ತಾ ಇತ್ತು, ಪ್ರತಿ ಸಲನೂ ಕುಗ್ಗಿಸ್ತಾ ಇತ್ತು. ಏನೇ ಆ ಒಂದು ದಿನ ಚೆನ್ನಾಗಿ ಇದ್ದರೆ ನಿಮ್ಮ ಜೊತೆಗೆ, ಮತ್ತೊಂದು ದಿನ ಆ ಥರ್ಡ್ ಪಾರ್ಟಿ ಒಟ್ಟಿಗೆ ಓಡಾಡೋದು, ಇದೆಲ್ಲನೂ ಕೇಳಿದಾಗ, ಅಥವಾ ಬ್ಯುಸಿ ಬಂದಾಗ, ಅಥವಾ ಎಲ್ಲೋ ಅವರು ಬ್ಯುಸಿ ಇದ್ದಾರೆ ಅಂತ ಗೊತ್ತಾದಾಗ ನಿಮ್ಮ ಮನಸ್ಸು ತುಂಬಾ ಆತಂಕಕ್ಕೆ ಒಳಗಾಗ್ತಿತ್ತು ಅನ್ನುವಂಥದ್ದು ಇದೆ. ಬಟ್ ಆದರೆ ಅವ್ರನ್ನ ಸರಿಯಾದ ರೀತಿಯಲ್ಲಿ ಕೂತು ಕೇಳ್ತಾ ಇರಲಿಲ್ಲ. ನೀವು ಸಡನ್ನಾಗಿ ಟ್ರಿಗರ್ ಆಗ್ತಾಯಿದ್ರಿ, ಸಡನ್ನಾಗಿ ರಿಯಾಕ್ಟ್ ಮಾಡ್ತಾಯಿದ್ರಿ, ಹೀಗೆ ಇರಬೇಕು, ಹೀಗೆ ಆಗಬೇಕು, ಯಾಕೆ ಹೀಗೆ ಮಾಡಿದೆ, ಈ ಥರ ಪ್ರಶ್ನೆಗಳೆಲ್ಲ ಅವ್ರ ಹತ್ರ ನೀವು ಕೊಟ್ಟಾಗ ಅವ್ರಿಗೆ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ, ಅವ್ರಿಗೆ ನಿಮ್ಮಿಂದ ದೂರ ಹೋಗೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಆ ರೀತಿ ಪ್ರಯತ್ನಗಳನ್ನ ಮಾಡ್ತಾಯಿದ್ರು. ಇಲ್ಲಿ ಗಾರ್ಡ್ ಯುವರ್ ಹಾರ್ಟ್, ನಾಟ್ ಎವ್ರಿ ಒನ್ ಡಿಸರ್ವ್ ಯುವರ್ ಟ್ರಸ್ಟ್. ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಹೃದಯಕ್ಕೆ ನೀವು ಒಂದಷ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಎಲ್ಲರನ್ನೂ ಎಲ್ಲ ರೀತಿಯಲ್ಲೂ ಕೂಡ ನಮ್ಮವರು ಅಂತ ಹೇಳಿ ನಂಬೋದು, ಪದೇ ಪದೇ ಇದೇ ರೀತಿ ಎಲ್ಲ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ನಂಬಿಕೆಗಳನ್ನಿಡೋದು, ಆ ವ್ಯಕ್ತಿಗಳು ನಿಮ್ಮ ನಂಬಿಕೆಗೆ ಅರ್ಹರಾಗದೇ ಇದ್ದಾಗ ಬಹಳಷ್ಟು ನೋವನ್ನು ನೀವು ತಗೊಳ್ತಾ ಇದ್ದೀರಿ. ಸ್ವಲ್ಪ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡಿ, ನಿಮ್ಮ ನಂಬಿಕೆಗೆ ಅರ್ಹರಾಗದೇ ಇರುವಂತಹ ವ್ಯಕ್ತಿಗಳನ್ನು ನೀವು ಒಂದಷ್ಟು ಅವಾಯ್ಡ್ ಮಾಡಿ ಅಂಥೇಳಿ. ಇಲ್ಲಿ ನೋಡಿ, ಈ ಥರ ವ್ಯಕ್ತಿಗಳು ಯಾಕೆ ಆಗ್ತಾರೆ, ಯಾಕೆ ಬರ್ತಾರೆ ಅಂದರೆ, ನಮ್ಮ ಆರ್ಟ್ ಚಕ್ರದಲ್ಲಿ ಏನಾದರೂ ಬ್ಲಾಕೇಜ್ ಇತ್ತು ಅಂತ ಹೇಳಿದ್ರೆ ಬರೀ ಮೋಸ ಮಾಡುವಂಥವ್ರು ಆಗಿರ್ತಾರೆ, ಅಥವಾ ಒಂದಷ್ಟು ದಿನ ಚೆನ್ನಾಗಿರುತ್ತೆ ಆ ಸಂಬಂಧ, ಮತ್ತೆ ದೂರ ಹೋಗ್ತಾ ಇರುತ್ತೆ. ನಾನು ಅದಕ್ಕೆ ಹೇಳೋದು, ರೋಸ್ ಕ್ವಾಟ್ಸ್ ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ, ರೋಸ್ ಕ್ವಾಟ್ಸ್ ಮಿಕ್ಸ್ ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ. ಯಾಕೆಂದರೆ ನಿಮ್ಮ ಆರ್ಟ್ ಚಕ್ರ ಅದು ಇದಾಗುತ್ತೆ, ಅಂದರೆ ಬ್ಲಾಕೇಜ್ ಏನೇ ಇದ್ರೂ ಕೂಡ ಆ ಬ್ಲಾಕೇಜ್ ರಿಮೂವ್ ಆಗುತ್ತೆ. ಹಾರ್ಟ್ ಚಕ್ರ ಓಪನ್ ಆದಾಗ ಯಾವುದೇ ಕಾರಣಕ್ಕೂ ನಿಮ್ಮ ಸಂಬಂಧಗಳಲ್ಲಿ ನಂಬಿಕೆ ದ್ರೋಹ ಮಾಡುವಂತಹ ವ್ಯಕ್ತಿಗಳು ಎದುರಾಗೋದಿಲ್ಲ.
ಹಾರ್ಟ್ ಚಕ್ರ ಬ್ಲಾಕೇಜ್ ಆದಾಗಲೇ ಈ ಥರ ಹರ್ಟ್ ಮಾಡುವಂಥವರು ಅಥವಾ ನಿಮ್ಮನ್ನು ಡಿಪ್ರೆಷನ್ಗೆ ತಳ್ಳುವಂತಹ ವ್ಯಕ್ತಿಗಳು ಎಂಟ್ರಿ ಆಗ್ತಾರೆ. ಓಕೆ, ಸೊ ಅಗೇನ್ ಏನು ಮೆಸೇಜ್ ಕೊಡ್ತಾ ಇದೆ ಇಲ್ಲಿ, ಮತ್ತೊಂದು ಮೆಸೇಜ್ ಏನಿದೆ ನಿಮಗೋಸ್ಕರ? ಥಾಟ್ಸ್. ಆ ವ್ಯಕ್ತಿ ಕೆಲವೊಂದು ಸಲ ನಿಮ್ಮ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಒಂದೊಂದು ಸಲ ನಿಮ್ಮ ಜೊತೆ ಕಳೆದಂಥ ಕ್ಷಣಗಳು, ದಿನಗಳು, ಇದೆಲ್ಲನೂ ಕೂಡ ಆ ವ್ಯಕ್ತಿಗೆ ಇತ್ತೀಚೆಗೆ ತುಂಬಾ ನೆನಪಾಗ್ತಾ ಇದೆ. ತುಂಬಾ ಅವ್ರಿಗೆ ಗಿಲ್ಟ್ ಫೀಲ್ ಆಗೋದು ಕೂಡ ಇದೆ. ಸ್ವಲ್ಪ ನನ್ನ ಮಾತು ಕೇಳ್ಬೋದಾಗಿತ್ತಲ್ಲ, ಅಥವಾ ನಾನು ಯಾಕೆ ಈ ಥರ ಮಾಡಿಬಿಟ್ಟೆ. ಓಕೆ, ನನ್ನ ಮನಸ್ಸಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಆಕೆ ಕೇಳಿದರೆ, ಆತ ಕೇಳಿದ್ದಿದ್ರೆ ನಾನು ಸರಿಯಾಗಿ ಉತ್ತರ ಕೊಡ್ತಿದ್ನೇನೋ. ಈಗೇನು ಮಾಡ್ತಾ ಇರ್ಬೋದು, ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇರ್ಬೋದಾ, ಅಥವಾ ನನ್ನಿಂದ ದೂರ ಆದಮೇಲೆ, ಅಥವಾ ನಾನು ಅವರನ್ನು ಅವಾಯ್ಡ್ ಮಾಡಿದ್ಮೇಲೆ ಅವ್ರ ಲೈಫಲ್ಲಿ ಯಾರಾದರೂ ಬಂದಿದ್ದಾರಾ, ಯಾರಾದರೂ ಇದ್ದಾರಾ, ಇದೇ ವಿಚಾರವಾಗಿ ಈ ವ್ಯಕ್ತಿ ಬಹಳಷ್ಟು ಯೋಚನೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ಅವರ ಥಾಟ್ಸ್ ನಿಮ್ಮ ವಿಚಾರವಾಗೇ ಆಗಿರುತ್ತೆ. ಹಿಯರ್ ಬಹಳಷ್ಟು ಯೋಚನೆಗಳನ್ನು ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತಲೇ ಹೇಳುತ್ತೆ. ಸೊ ಇದು ಮೊದಲನೆಯ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರವಾಗಿ ನೀವು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಭಾಳಷ್ಟು ಯೂಸ್ ಆಗುತ್ತೆ, ಅವ್ರಿಗೆ ಹೀಲ್ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋನ ತಪ್ಪದೆ ಅಂಥ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ಯಾರೆಲ್ಲ ಚೂಸ್ ಮಾಡಿದ್ರಿ, ನಿಮ್ಮಿಬ್ಬರ ನಡುವೆ ದೊಡ್ಡ ಬಿರುಕಾಗಿರ್ಬೋದು, ಆ ವ್ಯಕ್ತಿ ಮರಳಿ ಬರ್ತಾರಾ ನಿಮ್ಮ ಹತ್ರ? ಓಕೆ, ಇಲ್ಲ, ಆ ವ್ಯಕ್ತಿ ಇಲ್ಲಿ ನೋಡಿ, ಈಗ ಆ ವ್ಯಕ್ತಿಯ ಜೊತೆಗೆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಈಗಲೂ ಕೂಡ ಹಾಗೇ ಇದೆ. ನಿಮ್ಮ ಜೊತೆಗಿದ್ದಾಗಲೇ ಬಹಳಷ್ಟು ನಿಮಗೆ ಮೋಸ ಮಾಡುವಂತಹ ರೀತಿಯಲ್ಲಿ ನಿಮಗೆ ಫ್ಲರ್ಟ್ ಮಾಡಿದ್ದಾರೆ. ನಿಮ್ಮ ಜೊತೆಗಿದ್ದು ಬೇರೆಯವ್ರ ಜೊತೆಗೆ ಮಾತನಾಡುವಂಥದ್ದು, ಈ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿದೆ. ಇದರಿಂದ ಬಹಳಷ್ಟು ನೋವು ಪಡ್ತಾ ಇದ್ದೀರಿ, ಬಹಳಷ್ಟು ಮಾನಸಿಕವಾಗಿ ಕುಗ್ಗಿದ್ದೀರಿ. ಅದು ಯಾವ ರೀತಿ ಹೇಳ್ಕೊಳ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಕೆಲವೊಂದು ಸಲ ಬೇರೆಯವ್ರಿಗೆ ಅವಕಾಶ ಇದೆ ಹೇಳ್ಕೊಳ್ಳೋದಕ್ಕೆ, ಅಥವಾ ನೀನು ಮೋಸ ಮಾಡಿಬಿಟ್ಟೆ ಆ ರೀತಿ ಎಲ್ಲರ ಮುಂದೆ ಹೇಳೋದಕ್ಕೆ ಅವಕಾಶ ಇದೆ. ಇನ್ನು ಕೆಲವರಿಗೆ ಅದನ್ನು ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗ್ತಾಯಿಲ್ಲ. ಮಾನಸಿಕವಾಗಿ ಕುಗ್ಗುತ್ತಿದ್ದೀರಿ ನೀವು, ಹೇಳೋದಕ್ಕಾಗ್ತಾಯಿಲ್ಲ, ಬಿಡೋದಕ್ಕಾಗ್ತಾಯಿಲ್ಲ, ನಿಮ್ಮ ಕಡೆ ನೀವು ಗಮನ ಕೊಡೋದಕ್ಕಾಗ್ತಾಯಿಲ್ಲ. ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಈ ವ್ಯಕ್ತಿ ಅಂತ ಹೇಳಿ ತೋರಿಸ್ತಾ ಇದೆ. ಈ ವ್ಯಕ್ತಿ ಹೇಳಿದ್ದನ್ನೆಲ್ಲ ಕೇಳೋವಂಥದ್ದು, ಈ ವ್ಯಕ್ತಿ ಏನೋ ನನಗೋಸ್ಕರ ಬಹಳ ಏನೋ ತುಂಬ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂತಹ ಲೆವೆಲಲ್ಲಿ ಆ ರೀತಿಯಲ್ಲಿ ಥಿಂಕ್ ಮಾಡಿದ್ದೀರಿ ನೀವು. ಓಕೆ, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇದೆ. ಅವರಿಬ್ಬರ ನಡುವೆ ಬಹಳಷ್ಟು ಎಮೋಷನ್ಸ್ಗಳು ತುಂಬಿದೆ. ನಿಮ್ಗೆ ಯಾವ ರೀತಿ ಈ ವ್ಯಕ್ತಿ ಸ್ಟಾರ್ಟಿಂಗಲ್ಲಿ ಏನೆಲ್ಲ ಸುಳ್ಳು ಹೇಳಿದ್ರೋ ಅದೇ ರೀತಿ ಆ ವ್ಯಕ್ತಿಯನ್ನು ಈಗಲೂ ಕೂಡ ಎಮೋಷ್ನಲಿ ಕಟ್ಟಾಗ್ತಾ ಇದ್ದಾರೆ. ನಿಮ್ಮ ಪರ್ಸನ್, ನಾನು ಹಾಗಲ್ಲ, ನಾನು ಹೀಗಲ್ಲ, ನನ್ನ ಲೈಫಲ್ಲಿ ಯಾರೂ ಅಲ್ಲ, ಅಥವಾ ನೀವೇನಾದರೂ ಮಾತನಾಡೋದಕ್ಕೆ ಹೋದರೆ ನಿಮ್ಮನ್ನು ಡಮ್ಮಿ ರೀತಿಯಲ್ಲಿ ನೀವು ಇನ್ನೊಂದು ಸಲ ಆ ವ್ಯಕ್ತಿ ಹತ್ರ ಮಾತನಾಡೋದಕ್ಕೆ ಬರಬಾರ್ದು, ಆ ರೀತಿ ನಿಮ್ಮನ್ನು ಸ್ಟ್ರಕ್ ಮಾಡಿ ಕೂರಿಸ್ತಾರೆ. ಏನೆಲ್ಲ ಹೇಳೋದು, ಹರ್ಟ್ ಮಾಡೋದು, ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗುವ ರೀತಿಯಲ್ಲಿ ಈ ವ್ಯಕ್ತಿ ನಡ್ಕೊಳ್ಳುವಂಥದ್ದು, ಇದೆಲ್ಲನೂ ಕೂಡ ನೋಡ್ತಾ ಇದ್ದೀನಿ ನಾನಿಲ್ಲಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ಇಲ್ಲಿ ನೋಡಿ, ನೀವು ಜೊತೆಗೆ ಇದ್ದು ಕೂಡ ಈ ವ್ಯಕ್ತಿ ಮೋಸ ಮಾಡಿದ್ದಾನೆ ಅಂತ ಹೇಳಿದ್ರು ಕೂಡ ನೀವು ಮತ್ತು ಕೂಡ ಈ ವ್ಯಕ್ತಿಯ ವಿಚಾರವಾಗಿ ಹೋಪ್ ಇಟ್ಕೊಂಡಿದ್ದೀರಿ. ಈಗಲೂ ಕೂಡ ಬದಲಾಗ್ಬೋದೇನೋ, ಆ ಥರ್ಡ್ ಪಾರ್ಟಿ ಬಿಟ್ಟು ಬರ್ಬೋದೇನೋ, ನನ್ನ ಪ್ರೀತಿ ಅರ್ಥ ಆಗ್ತಿಲ್ವಾ, ನಾನು ಇಷ್ಟೆಲ್ಲ ಫೋನ್ ಕಾಲ್ಸ್ಗಳು ಮಾಡ್ತಿದ್ದೀನಿ, ಅಥವಾ ಇಷ್ಟೆಲ್ಲ ನಾನು ಈ ವ್ಯಕ್ತಿ ಜೊತೆಗೆ ಇದ್ದೀನಿ, ಈ ವ್ಯಕ್ತಿಗೆ ಅರ್ಥನೇ ಆಗ್ತಾ ಇಲ್ವಾ ಅನ್ನುವಂತಹ ರೀತಿಯಲ್ಲಿ ಬಹಳಷ್ಟು ಥಿಂಕ್ ಮಾಡುವಂಥದ್ದು, ಹುಚ್ಚರ ರೀತಿ ಯೋಚನೆಗಳನ್ನು ಮಾಡುವಂಥದ್ದು ಎಲ್ಲನೂ ಕೂಡ ಮಾಡ್ತಾ ಇದ್ದೀರಿ ನೀವು. ಇಲ್ಲಿ ನೋಡಿ, ಮುಂದೆ ಯಾವ ರೀತಿ ಹೋಗಬೇಕು, ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಯಾವ ರೀತಿ ಈ ಸಂಬಂಧ ಹೇಗೆ ಅಂದರೆ ಪ್ರತಿದಿನ ಆ ವ್ಯಕ್ತಿ ಇರುವಂತಹ ರೀತಿ ನಿಮ್ಮನ್ನು, ಆ ವ್ಯಕ್ತಿ ಆರಾಮಾಗಿದ್ದಾರೆ, ಸಮಾಧಾನವಾಗಿದ್ದಾರೆ, ಸಂತೋಷದಿಂದ ಇದ್ದಾರೆ. ಬಟ್ ಆ ವ್ಯಕ್ತಿ ಇರುವಂಥ ರೀತಿ ನಿಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಏಕೆಂದರೆ ಇದೇ ರೀತಿ ನಿಮಗೆ ಭಾಳಷ್ಟು ಕೇರ್, ಕನ್ಸರ್ನ್ ತೋರಿಸಿದ್ರು, ಹೀಗೇ ಇದ್ದು ಬಿಡ್ತೀವಿ ಲೈಫ್ ಲಾಂಗ್ ಅಂತ ಹೇಳಿ ತೋರಿಸಿದ್ರು, ಹೀಗೆ ಇರಬೇಕು ನಾವು, ನಮ್ಮ ಜೀವನ ಪರ್ಯಂತ ನಾವು ಈಗ ಇದ್ದು ಬಿಡ್ತೀವಿ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಮೈಂಡನ್ನ ಬಹಳಷ್ಟು
ಬ್ರೈನ್ ವಾಶ್ ಮಾಡಿದಂಥದ್ದು, ಆ ಎಮೋಷನ್ಸ್ಗಳಲ್ಲಿ ನಿಮ್ಮನ್ನು ಕಟ್ಟಾಕಿರುವಂಥದ್ದು ಮಾಡ್ತಾಯಿದ್ದಾರೆ. ಬಟ್ ಅವಾಯ್ಡ್ ಮಾಡ್ತಾ ಇರೋದನ್ನ ಅದು ನಿಮಗೆ ತಡ್ಕೊಳ್ಳೋದಕ್ಕಾಗ್ತಾಯಿಲ್ಲ. ಒಂದು, ನಿಮ್ಮ ವರ್ಕ್ ಕಡೆನೂ ಗಮನ ಇಲ್ಲ, ನಿಮ್ಮ ಮುಂದಿನ ಜೀವನ ಫ್ಯೂಚರ್ ಬಹಳಷ್ಟು ಬ್ರೈಟಾಗಿದೆ, ಅದ್ರ ಕಡೆ ಹೋಗೋದಕ್ಕೆ ನಿಮಗೆ ಗಮನ ಇಲ್ಲದೆ ಇರುವಂಥ ರೀತಿಯಲ್ಲಿ ನೀವು ಸ್ಟ್ರಕ್ ಆಗಿದ್ದೀರಿ. ಎಮೋಷ್ನಲಿ ನಿಮಗೆ ಬಹಳಷ್ಟು ಕಟ್ಟಾಗ್ತಾ ಇದ್ದಾರೆ. ಇವರಿಬ್ಬರ ಸಂಬಂಧ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಬಂದಿರೋದು, ಅದನ್ನು ನೀವು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಗೆ ಹೋಗ್ತಿದ್ದೀರಿ, ಹಂಬಲಿಸ್ತಾ ಇದ್ದೀರಿ. ಈಗಲೂ ಕೂಡ ಆ ಪ್ರೀತಿ ಬರ್ಬೋದೇನೋ ಅನ್ನುವಂತಹ ವೇಟಿಂಗು, ದೇವ್ರ ಹತ್ರ ಬೇಡ್ಕೊಳ್ಳುವಂಥದ್ದು, ಚಡ್ಪಡಿಕೆ, ಆತಂಕ, ತೌಕ, ಇದೆಲ್ಲನೂ ಕೂಡ ನಿಮ್ಮ ಜವಾಬ್ದಾರಿಯನ್ನೇ ಕಳೀತಾ ಇದೆ. ನನ್ನ ಲೈಫಲ್ಲಿ ನೀವೇನೆಲ್ಲ ಆಗಬೇಕು ಅಂತ ಅಂದ್ಕೊಂಡಿದ್ರಿ, ಏನೆಲ್ಲ ಆಸೆ ಕನಸುಗಳನ್ನು ಇಟ್ಕೊಂಡಿದ್ರಿ, ಏನೆಲ್ಲ ಆಗಬೇಕು ಅನ್ನುವಂತಹ ಆ ಕನಸನ್ನೇ ಬಿಟ್ಟಾಕ್ತಾ ಇದ್ದೀರಿ ನೀವು. ಈ ವ್ಯಕ್ತಿ ಇದ್ದರೆ ಇಲ್ದಿದ್ರೆ ನನ್ನ ಜೀವನದಲ್ಲಿ ಏನೂ ಇಲ್ಲ ಅಂತ ಹೇಳಿ, ಬಟ್ ಆದರೆ ಆ ವ್ಯಕ್ತಿ ಅವಾಯ್ಡ್ ಮಾಡ್ತಾ ಇರೋದೇ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್. ನನಗೆ ಫಸ್ಟ್ ಕಾರ್ಡಲ್ಲೂ ಕೂಡ ಔಟ್ಕಮ್ ಬಂದು ಏನಿದೆ, ಸೆಕೆಂಡ್ ಔಟ್ಕಮ್ ಬಂದು ಥರ್ಡ್ ಪಾರ್ಟಿ ಇರೋದ್ರಿಂದ ನಿಮ್ಮ ಹತ್ರ ಬರದೇ ಇರೋದಕ್ಕೆ ಆಗ್ತಾ ಇಲ್ಲ. ಬಟ್ ಆದರೆ ಈಗ ನಿಮ್ಮ ಜೊತೆಗೆ ಇದ್ದಾಗಲೇ ಈ ವ್ಯಕ್ತಿ ಜೀವನದಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದ್ದರು. ಓಕೆ, ಇಲ್ಲಿ 4 ಆಫ್ ಕಪ್ಸ್ ಬಂದಿದೆ ನೋಡಿ. ನಿಮ್ಮ ಸುತ್ತ ಎಲ್ಲ ಒಳ್ಳೆಯದೇ ನಡೀತಾ ಇದೆ. ಭಗವಂತ ನಿಮಗೋಸ್ಕರ ಹೊಸ ಪ್ರೀತಿ, ಹೊಸ ಜೀವನ, ನಿಮಗೋಸ್ಕರ ನಿಮ್ಮ ಸುತ್ತ ಇರುವಂತಹ, ನಿಮಗೆ ಕರುಣೆ ತೋರಿಸುವಂತಹ, ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ, ಅಥವಾ ನೀವು ನಿಮ್ಮ ಜೀವನದ ಏಳಿಗೆಗೆ ಹೋಗುವಂತಹ ಎಲ್ಲ ಅದೃಷ್ಟಗಳನ್ನು ಕೂಡ ಕೊಟ್ಟಿದ್ದಾನೆ. ಬಟ್ ಆದರೆ ಇಲ್ಲಿ ಪಾಸ್ಟಲ್ಲಿ ನಡೆದಿರುವಂತಹ ಘಟನೆಗಳು ಒಂದು ರೀತಿ ಶಾಕ್ ಆಗುವಂತಹ ರೀತಿಯಲ್ಲಿ ನಿಮ್ಗೆ ಆಗ್ತಾ ಇದೆ. ಈಗ ಬಂದುಬಿಡ್ಬೋದೇನೋ, ಫಸ್ಟ್ ಇದಿದ್ದರೆ ಸಾಕು, ಈ ಸಂಬಂಧ ಇದ್ದರೆ ಸಾಕು, ನಾನು ಆಮೇಲೆ ಸರಿ ಹೋಗ್ತೀನಿ, ಆಮೇಲೆ ನನಗೆಲ್ಲ ಅನ್ನುವಂತಹ ಭಾವನೆಗೆ ನೀವು ಬೀಳ್ತಾ ಇದ್ದೀರಿ. ಆ ಭಾವನೆಯಲ್ಲಿ ತುಂಬಾ ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕಾಗ್ತಾಯಿಲ್ಲ, ನಿಮ್ಮ ಮುಂದಿನ ದಿನಗಳನ್ನು ನೋಡ್ಕೊಳ್ಳೋದಕ್ಕಾಗ್ತಿಲ್ಲ. ಈ ದಿನ ಏನು ನಡೀತಾ ಇದೆ, ನಿಮ್ಮ ಸುತ್ತ ಏನು ನಡೀತಾ ಇದೆ, ಯಾವುದ್ರ ಕಡೆ ಗಮನ ಹರಿಸ್ಬೇಕು, ಯಾವುದ್ರ ಕಡೆ ಗಮನ ಬಿಡಬೇಕು, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಸ್ಟ್ರಕ್ ಆಗಿದ್ದೀರಾ, ಒಂದು ರೀತಿ ಡಿಪ್ರೆಷನ್ಗೆ ಹೋಗಿದ್ದೀರಿ, ಆ್ಯಂಗ್ಸೈಟಿಗೆ ಹೋಗಿದ್ದೀರಿ. ದಯವಿಟ್ಟು ನೋಡಿ, ಯೂನಿವರ್ಸಿಗೆ ನೀವು ಎಷ್ಟು ಕುಗ್ಗಿರ್ತೀರಿ ಅಲ್ವಾ, ಅದೇ ಥರ ಜನಗಳನ್ನೇ ಮತ್ತೆ ಮತ್ತೆ ತರ್ತಾ ಇರ್ತಾರೆ, ಅದೇ ಥರನೇ ಜನಗಳೇ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರ್ತಾರೆ, ಅದೇ ಥರ ದಿನಗಳೇ ನಿಮಗಿರುತ್ತೆ. ನೀವು ಯಾವಾಗ ನಿಮ್ಮ ಬ್ರೈನಿಗೆ ನಾನು ಯಾವುದ್ರಲ್ಲಿ ಕಡಿಮೆ ಇದ್ದೀನಿ, ನನಗೇನು ಕಮ್ಮಿ ಆಗಿದೆ, ನಾನು ಬಹಳಷ್ಟು ಖುಷಿಯಿಂದ ಇರಬೇಕು, ಪ್ರಕೃತಿ ನನಗೆ ಕೇಳಿದ್ದನ್ನೆಲ್ಲ ಕೊಡ್ತಾ ಇದೆ ಅನ್ನುವಂತಹ ಮೋಡಿಗೆ ನೀವೇನಾದರೂ ಬ್ರೈನಿಗೆ ಹಾಕಿದ್ರಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹಾಕಿದ್ರಿ ಅಂದರೆ ನಿಮ್ಮ ಲೈಫಲ್ಲಿ ಎಲ್ಲನೂ ಕೂಡ ಒಳ್ಳೆಯದೇ ಆಗ್ತಾ ಬರುತ್ತೆ. ಈಗಲೂ ಕೂಡ ನಿಮ್ಮ ಜೀವನದಲ್ಲಿ ಎಲ್ಲನೂ ಒಳ್ಳೆಯದೇ ಇದೆ. ಭಗವಂತ ನೋಡಿ, ಅದೃಷ್ಟ ಅನ್ನೋದು ನಿಮ್ಗೆ ಕೊಟ್ಟಿದ್ದಾನೆ. ನಿಮ್ಮ ಸುತ್ತ ಒಳ್ಳೇದಾಗಬೇಕು, ಒಳ್ಳೇದಾಗುತ್ತೆ ಅನ್ನುವಂತಹ ಒಂದು ವಿಚಾರಗಳು ನಿಮ್ಮ ಲೈಫಲ್ಲಿ ಇದೆ. ಬಟ್ ಆದರೆ ಈ ನಡೆದಂತಹ ಘಟನೆ ಏನಿದೆಯಲ್ಲ, ಯಾವುದೇ ವಿಚಾರ ಆಗಿರ್ಬೋದು, ನಿಮ್ಮಿಬ್ಬರ ನಡುವೆ ಗಲಾಟೆಗಳು, ಅವ್ರು ಕೆಲವೊಂದು ವಿಚಾರಗಳು ಮಾತನಾಡ ಇರುವಂಥದ್ದು, ಎಷ್ಟು ಸಲ ನನಗೆ ಇದೇ ರೀತಿ ಮೋಸಗಳು ನನ್ನ ಲೈಫಲ್ಲಿ ಆಗುತ್ತೆ, ನನ್ನ ಜೀವನದಲ್ಲಿ ಏನೂ ಇಲ್ಲ ಇನ್ನು ಮುಂದೆ ಅನ್ನುವಂತಹ ಹೋಪನ್ನೇ ಕಳ್ಕೊಂಡು ಹೋಪ್ಲೆಸ್ ಆಗಿದ್ದೀರಿ ನೀವು. ನಿಮ್ಮ ಲೈಫಲ್ಲಿ ಅದೃಷ್ಟ ಅನ್ನೋದಿಲ್ಲ, ಅಥವಾ ನನ್ನ ಜೀವನದಲ್ಲಿ ಇದೇ ಥರನೇ, ಅಥವಾ ಈ ವ್ಯಕ್ತಿನೇ ನೋಡಿ, ನಾವು ಈ ವ್ಯಕ್ತಿಗೋಸ್ಕರ ನಾವು ಜೀವ ಇಟ್ಕೊಂಡು ಬಂದಿಲ್ಲ ಇಲ್ಲಿ ನಮ್ಮ ಲೈಫಲ್ಲಿ. ಇದೊಂದು ಹೌದು, ನಮ್ಮ ಜರ್ನಿಯಲ್ಲಿ ಈ ಥರದ್ದು ಪ್ಯಾಸೆಂಜರು ನಾವು ಎಲ್ಲ ನಮ್ಮ ಲೈಫ್ ಅನ್ನುವ ಟ್ರೈನಲ್ಲಿ ಒಂದಷ್ಟು ಪ್ಯಾಸೆಂಜರ್ಗಳೇ. ನಮ್ಮ ಜಾಗ ಬಂದಾಗ ನಾವು ಇಳ್ಕೊಳ್ಬೇಕಾಗತ್ತೆ, ಅವ್ರ ಜಾಗ ಬಂದಾಗ ಅವ್ರು ಇಳ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಅಂತಲೇ ಒಂದು ಸಂದರ್ಭ ಸೃಷ್ಟಿ ಆಯಿತು, ಹಾಗೆ ಅವರು ಹೋಗಿದ್ದಾರೆ. ಬಟ್ ಆದರೆ ಈಗಲೂ ಕೂಡ ಅವರು ಅವಾಯ್ಡ್ ಮಾಡಿದ್ರು, ಅವ್ರು ನಿಮ್ಮನ್ನು ತಲೆ ಕೆಡಿಸ್ಕೊಳ್ದೆ ದೂರ ಹೋಗ್ತಾ ಇದ್ರು ಕೂಡ ನಿಮಗೆ ಯಾಕೆ ಆ ವ್ಯಕ್ತಿ ಬಗ್ಗೆ ಅಷ್ಟೊಂದು ಗಮನ? ಹೌದು, ನಿಮ್ಮಿಬ್ಬರು ಪಾಸ್ಟ್ ಅಷ್ಟು ಚೆನ್ನಾಗಿತ್ತು, ಈಗಲೂ ಕೂಡ ಎಮೋಷ್ನಲಿ ನೀವು ಅದಕ್ಕೇ ಕಟ್ಟಿಬಿದ್ದು ಬಿಟ್ಟಿದ್ದೀರಿ. ಈಗಲೂ ಕೂಡ ನಿಮ್ಮ ತಲೆಯಲ್ಲಿ, ನಿಮ್ಮ ನಾಭಿ, ನಿಮ್ಮ ಏನಿದೆ, ನಿಮ್ಮ ಮನಸ್ಸು ಏನೇ ಹೇಳ್ತಾ ಇದ್ರು ಕೂಡ ಮತ್ತು ಕೂಡ ಅವರ ಕಾಂಟ್ಯಾಕ್ಟ್ನ ಬಯಸ್ತಾ ಇದ್ದೀರಿ. ಇಲ್ಲಿ ನೋಡಿ, ನೀವು ನಿಮ್ಮ ಲೈಫಲ್ಲಿ ಏನೇ ಒಳ್ಳೇದು ಆಗ್ತಾಯಿದ್ರು ಕೂಡ, ಬೇರೆಯವರು ಯಾರೇ ನಿಮಗೆ ಒಳ್ಳೆಯದನ್ನು ಮಾಡ್ತಾಯಿದ್ರು ಕೂಡ, ಅಥವಾ ನಿಮ್ಮ ಮನೆಗಳಲ್ಲಿ ಹಠ ಮಾಡುವಂಥದ್ದು, ಸಿಟ್ಟು ಮಾಡುವಂಥದ್ದು, ಈ ಯಾವುದೋ ವಿಚಾರಗಳನ್ನು ಮನೆ ಒಳಗಡೆ ತಂದು ಅಲ್ಲಿ ಟ್ರಿಗರ್ ಆಗುವಂಥದ್ದು, ಅಲ್ಲೂ ಕೂಡ ಒಂದು ರೀತಿ ಮುಖ ಕೆಡಿಸ್ಕೊಳ್ಳುವಂತಹ ಪರಿಸ್ಥಿತಿಗಳು, ಇದರಿಂದ ನಿಮಗೆ ಕೋಪ, ಹಠ, ಸಿಟ್ಟು ಎಲ್ಲನೂ ಕೂಡ ಜಾಸ್ತಿ ಆಗ್ತಾ ಇದೆ. ಓಕೆ, ತುಂಬ ರಿಡ್ಜಾಗಿ ಹಠಮಾರಿ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದೀರಿ. ಅವರು ಕೂಡ ಅಷ್ಟೇ, ನೀವು ಈಗಲೂ ಕೂಡ ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ನಾನು ಇರೋದೇ ಹೀಗೆ, ಅಡ್ಜಸ್ಟ್ ಮಾಡ್ಕೊಂಡು ಇರೋದಾದರೆ ಇರು, ಇಲ್ಲಾಂದರೆ ಹೋಗ್ತಾ ಇರೋ ಅನ್ನುವಂತಹ ಒಂದು ಫೀಲ್ನ ನಿಮಗೆ ತರ್ತಾರೆ.
ಬೇಕಾದರೆ ನೀವು ಈ ಥರ್ಡ್ ಪಾರ್ಟಿ ವಿಚಾರ ಕೇಳಿದ್ರೂ ಕೂಡ ಹೌದು ಇದೆ ಏನೀಗ ಅನ್ನುವಂತಹ ಮಾತುಗಳು ಕೂಡ ನಿಮ್ಗೆ ಆಡಿರಬಹುದು. ಓಕೆ, ಇಲ್ಲಿ ಯೂನಿವರ್ಸ್ ನಿಮ್ಮಿಬ್ಬರ ಸಂಬಂಧದ ವಿಚಾರವಾಗಿ ಏನು ಮೆಸೇಜ್ ಕೊಡುತ್ತೆ? ಓಕೆ, ಇಲ್ಲಿ ಲವ್ ಕ್ಯಾನ್ ಬಿ ಬ್ಲೈಂಡ್, ಎನ್ಶೂರ್ ಯು ಆರ್ ನಾಟ್ ಲುಕಿಂಗ್ ರೆಡ್ ಫ್ಲ್ಯಾಗ್ಸ್. ನೋಡಿ, ಅವರು ಥರ್ಡ್ ಪಾರ್ಟಿ ಒಟ್ಟಿಗೆ ಅವ್ರಿಗಿನ್ನೇನೋ ಆಗಬೇಕಾಗಿರುತ್ತೆ ನಿಮ್ಮಿಂದ, ಅಥವಾ ನಿಮ್ಮಿಂದ ಏನಾದರೂ ನೀವು ಮಾತಾಡಿದ್ರಿ ಅಂತ ಹೇಳಿ ಅವ್ರು ತುಂಬ ತಲೆ ಕೆಡಿಸ್ಕೊಳ್ಳೋದು, ಅಥವಾ ನೀವು ತುಂಬ ತಲೆ ಕೆಡಿಸ್ಕೊಂಡು ಹತ್ತು ಕರೆದು ಎಲ್ಲ ಮಾಡಿದಾಗ ಅವರು ಒಂದಷ್ಟು ಊಟ ಮಾಡು, ತಿಂಡಿ ಮಾಡು, ಅಥವಾ ಹಾಗಲ್ಲ ಹೀಗಲ್ಲ ಅಂತ ಮ್ಯಾನಿಪುಲೇಷನ್ಸ್ಗಳನ್ನ ನಿಮ್ಗೆ ಅವ್ರು ಮಾಡಿರಬಹುದು. ಬಟ್ ಆದರೆ ಅದನ್ನು ಬ್ಲೈಂಡ್ಲಿ ನಂಬೋದು, ಈ ರೆಡ್ ಫ್ಲ್ಯಾಗ್ ಲವ್ಗೆ ಹಿಂದೆ ಬಿದ್ದು ಹುಚ್ಚರಂತ ಆಡೋದು, ಇದನ್ನೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ. ನಿಮ್ಮ ಲೈಫ್ ಚೆನ್ನಾಗಿದೆ, ಭಗವಂತ ನಿಮಗೋಸ್ಕರ ಯಾವುದೋ ಒಂದು ಒಳ್ಳೆಯ ಚಿನ್ನದ ಬಟ್ಲನ್ನೇ ಕೊಡ್ತಾ ಇದ್ದಾನೆ. ಇದು ಯಾವುದೋ ಕಳೆದು ಹೋಗಿರೋ ಅಂಥದ್ದು, ಅದರಲ್ಲಿ ಮುಗಿದು ಹೋಗಿರುವಂತಹ ಅಧ್ಯಾಯನ ಇಟ್ಕೊಂಡು ಇನ್ನೂ ವೇಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾಯಿದ್ರಿ. ಅಥವಾ ಸೈಲೆಂಟಾಗಿ ಈ ವ್ಯಕ್ತಿಯನ್ನು ಸುಮ್ಮನೆ ಇದ್ಬಿಡೋದಕ್ಕೆ ಬಿಟ್ಟುಬಿಡಿ. ಓಕೆ, ಇಲ್ಲಿ ಇಂಪರ್ಫೆಕ್ಷನ್ ಇದೆ. ಲವ್ ಈಸ್ ಎ ಬ್ಯೂಟಿಫುಲ್, ಎಂಬ್ರೈಸ್ ಇಟ್ಸ್ ಇಂಪರ್ಫೆಕ್ಷನ್ ಅಂತ ಹೇಳಿ. ಹೌದು, ಈ ಸಂಬಂಧದಲ್ಲಿ ಈ ಹಿಂದೆ ಬಹಳಷ್ಟು ಬ್ಯೂಟಿಫುಲ್ ಆಗಿತ್ತು. ಅವ್ರ ಕೇರಿಂಗು, ಅವ್ರು ನಿಮ್ಮ ಬಗ್ಗೆ ತುಂಬ ಡಿಪ್ರೆಷನ್ ಆಗಿದ್ದು, ಅವ್ರು ನಿಮ್ಮ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದು, ನಿಮಗೋಸ್ಕರ ಅದು ಮಾಡಿದ್ದು ಇದು ಮಾಡಿದ್ದು ಎಲ್ಲನೂ ಇತ್ತು. ಬಟ್ ಆದರೆ ಈಗ ಆ ವ್ಯಕ್ತಿ ದೂರ ಆಗ್ತಾಯಿದ್ರು, ಅಥವಾ ಆ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು ಕೂಡ ಇನ್ನೂ ಕೂಡ ಆ ಹಳೆ ನಡೆದಿರುವಂತಹ ಘಟನೆಗಳನ್ನೇ ತಲೆಯಲ್ಲಿ ಇಟ್ಕೊಂಡು ಅವ್ರನ್ನ ಹೇಗೆ ಹಠ ಮಾಡಿದ್ರು, ಹೇಗೆ ಜಗಳಗಳು ಮಾಡಿದ್ರು, ಹೇಗೆ ಬೈದರು, ಹೇಗೆ ಭಯಪಡಿಸಿದ್ರು ಕೂಡ ಅವ್ರು ನಿಮ್ಮ ಹತ್ರ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ದಯವಿಟ್ಟು ಈ ಇಂಪರ್ಫೆಕ್ಷನ್ ಆಗಿರುವಂತಹ ಪ್ರೀತಿಯನ್ನು ದಯವಿಟ್ಟು ಸೈಡಲ್ಲಿ ಇಟ್ಬಿಡಿ. ನೀವು ಯಾಕೆ ಚಿಕ್ಕವರಾಗ್ತಿದ್ದೀರಿ? ಪ್ರತಿದಿನ ಆ ವ್ಯಕ್ತಿನ ವೇಟ್ ಮಾಡಿ ತುಂಬಾ ಚಿಕ್ಕವ್ರು ನೀವು ಆಗ್ತಾಯಿದ್ದೀರಿ. ಬಟ್ ಆದರೆ ಈಗಿನ ಕಂಡೀಷನಲ್ಲಿ ಆ ವ್ಯಕ್ತಿ ಔಟ್ಕಮ್ ಏನಾದರೂ ಮರಳಿ ಬರೋದೇ ಇಲ್ವಾ ಅಂತ ನೋಡೋದಕ್ಕೆ ಹೋದರೆ ಬಲವಂತವಾಗಿ ನೀವೇ ಕರಿಬೇಕು, ಬಲವಂತವಾಗಿ ನೀವೇ ಬೆನ್ನ ಹಿಂದೆ ಹೋಗಬೇಕು, ಬಲವಂತವಾಗಿ ಆ ವ್ಯಕ್ತಿಯನ್ನು ನೀವು ಮಾತಾಡ್ಸೋದಕ್ಕೆ ಹೋದರೂ ಕೂಡ ಆ ವ್ಯಕ್ತಿಯ ಒಂದಷ್ಟು ಬಿಹೇವಿಯರ್ ಏನಿದೆ ನಿಮ್ಮ ಮನಸ್ಸಿಗೆ ತುಂಬಾ ನೋವು ಕೊಡುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸುತ್ತೆ. ಬಟ್ ಆದರೆ ನಿಮ್ಮ ಲೈಫ್ ಕಡೆನೂ ಒಂದಷ್ಟು ಗಮನಗಳನ್ನು ಕೊಡಿ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಡಿಸ್ಟೆಂಟ್ ಹಾರಿಸನ್ ಅಂದರೆ ಇಲ್ಲಿ ಓಡಾಟಗಳು, ತಿರುಗಾಟಗಳು, ನಿಮ್ಮ ಜೊತೆ ಕಳೆದೇ ಇರುವಂತಹ ಕ್ಷಣಗಳು ಆ ಥರ್ಡ್ ಪಾರ್ಟಿ ಒಟ್ಟಿಗೆ ಹೋಗ್ತಾ ಇರುವಂಥದ್ದು, ಆ ಮಾತು ಕತೆಗಳು ಎಲ್ಲನೂ ಈ ವ್ಯಕ್ತಿಯ ಲೈಫಲ್ಲಿ ನಡೀತಾ ಇರೋದ್ರಿಂದ ಈ ವ್ಯಕ್ತಿ ಒಂದಷ್ಟು ನಿಮ್ಮ ಕಡೆ ಗಮನ ಬರದೇ ಇರೋದಕ್ಕೆ ಕಾರಣ ಆಗಿದೆ. ಅಲ್ಲಿ ಇಲ್ಲಿ ಸುತ್ತಾಟ ಹೇಗಾಗಿದೆ ಅಂದರೆ, ನಿಮ್ಮ ಲೈಫಲ್ಲಿ ಕೆಲವೊಂದು ಏನೋ ಒಂದು ಸ್ಯಾಡ್ ಮೂಮೆಂಟ್ಸ್ಗಳನ್ನ ನೀವು ಶೇರ್ ಮಾಡ್ಕೊಳ್ಳೋದು, ಅಥವಾ ಆಳೋದು ಕರೆಯೋದು, ಇದೆಲ್ಲ ವ್ಯಕ್ತಿಗೆ ಒಂದಷ್ಟು ಇದು ಯಾಕೆ ಬೇಕು ಅನ್ನೋ ಥರ ಆಗಿತ್ತು. ಬಟ್ ಈಗಿನ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಅವ್ರ ಜೊತೆ ಸುತ್ತಾಡೋದು, ಓಡಾಡೋದು, ಈ ಥರ ಎಲ್ಲ ಮಾಡ್ತಾ ಇರೋದ್ರಿಂದ ಅವರು ಒಂದಷ್ಟು ಅವಾಯ್ಡ್ನ ಮಾಡ್ತಾ ಇದ್ದಾರೆ. ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರ ಲೈಫ್ನ. ನೀವಿಲ್ಲಿ ಒಂದೇ ಕಡೆ ಮಲಗೋದು, ಮುಂದಿನ ಜೀವನ ಎಷ್ಟು ಬ್ರೈಟಾಗಿದೆ ಅದ್ರ ಕಡೆ ಗಮನ ಕೊಡದೇ ಇರುವಂಥದ್ದು, ಈಗಲೂ ಕೂಡ ಈ ರೆಡ್ ಫ್ಲ್ಯಾಗ್ ಲವ್ನ ಕಾಯ್ಕೊಂಡು ಕೂತ್ಕೊಂಡಿರೋದು, ಇದೇ ಮಾಡ್ತಾಯಿದ್ದೀರಿ. ಓಕೆ, ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮಿಬ್ಬರ ಜಗಳ ಬಹಳಷ್ಟು ಮುಂದಕ್ಕೆ ಹೋಗಿದ್ರೆ, ಬಹಳಷ್ಟು ದೊಡ್ಡದಾಗಿದ್ದರೆ ಆ ವ್ಯಕ್ತಿ ಮರಳಿ ನಿಮ್ಮ ಲೈಫಿಗೆ ಬರುವಂತಹ ಸಾಧ್ಯತೆಗಳು ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಸ್ವಾರ್ಥಿ ವ್ಯಕ್ತಿ, ನನ್ನ ಲೈಫು, ನನ್ನ ಜೀವನ ಫಸ್ಟು ಸರಿ ಮಾಡ್ಕೋಬೇಕು, ಆಮೇಲೆ ಮಿಕ್ಕಿದವ್ರದ್ದು, ಫಸ್ಟು ನಾನು ಸೆಕ್ಯೂರ್ಡ್ ಆಗಿರಬೇಕು. ಎಷ್ಟು ಟಾಕ್ಸಿಕ್ ಪರ್ಸನ್ ಇವರು. ಓಕೆ, ಇವರು ಹೇಗೆ ಅಂತ ಹೇಳಿದ್ರೆ, ಇವ್ರ ಬಿಹೇವಿಯರ್ ಹೇಗೆ ಇದೆ ಅಂತ ಹೇಳಿದ್ರೆ, ಎಲ್ಲಿ ಈ ಸಂಬಂಧ ಬೇರೆ ಕಡೆ ಗೊತ್ತಾಗ್ಬಿಡುತ್ತೋ, ಅಥವಾ ನನ್ನ ಲೈಫ್ನ ನಾನು ಸರಿಯಾಗಿ ಇಟ್ಕೊಳ್ಬೇಕು, ಅವಶ್ಯಕತೆ, ಸ್ವಾರ್ಥಿ. ಓಕೆ, ನಂಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಾನು ಬರ್ತೀನಿ, ಎಂಟರ್ಟೈನ್ ಮಾಡ್ತೀನಿ, ಅಥವಾ ನಗಿಸ್ತೀನಿ, ನಂಗೆ ತಮಾಷೆ ಮಾಡ್ತೀನಿ, ಹಾಗಂತ ನೀವು ನಂಬಿದ್ದೀರಲ್ವಾ, ಅದೇ ರೀತಿ
ಈ ವ್ಯಕ್ತಿ ಇನ್ನೊಂದು ಹೇಗೆ ಮ್ಯಾನುಪ್ಯುಲೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವೇನಾದರೂ ಬೇರೆಯವ್ರ ಹತ್ರ ಹೋಗಿ ಶೇರ್ ಮಾಡಿ, ಇವ್ರು ನನ್ನ ಜೊತೆ ಇದ್ದಾರೆ, ಇವ್ರು ನನಗೆ ಈ ರೀತಿ ಹೇಳ್ತಾ ಇದ್ದಾರೆ, ಇವ್ರು ನನ್ನ ಜೊತೆ ಕೊನೆವರೆಗೂ ಇರ್ತಾರೆ, ಹಾಗೆ ಹೀಗೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಏನು ಗೊತ್ತೇ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ರಿಯಾಕ್ಟ್ಗಳನ್ನ ಮಾಡ್ತಾರೆ. ಅಂದರೆ ನೀವು ಯಾವ ರೀತಿ ಶೋ ಆಫ್ ಮಾಡ್ತಾ ಇದ್ದೀರಲ್ಲ, ಎಲ್ಲರ ಮುಂದೆ ಗೊತ್ತಾಗಬೇಕು, ಈ ರೀತಿ ಹಿಂದೆ ಒಳ್ಳೆಗೆ ನೀವಿದ್ರಿ, ಬಟ್ ಆದರೆ ಯಾರ ಮುಂದೆ ಕಾಣಿಸ್ಕೊಳ್ದೇ ಇರುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಇರುವಂಥವ್ರು. ಹಾಗೆ ಇಲ್ಲಿ ನಿಮ್ಮ ಹಣಕಾಸು ಏನಾದರೂ ನೀವು ಕೊಟ್ಟು ತಗೊಳ್ಳುವಂಥದ್ದು ಅಥವಾ ನಿಮ್ಮಿಂದ ಏನಾದರೂ ಸಹಾಯಗಳನ್ನು ಏನಾದರೂ ಆಗ್ತಾಯಿದ್ರೆ ಈ ವ್ಯಕ್ತಿ ಅದಕ್ಕೂ ಕೂಡ ಆ ವಿಚಾರಕ್ಕೆ ಒತ್ತು ಕೊಟ್ಟು ಇದ್ದಂಥದ್ದು ಕೂಡ ಇಲ್ಲಿ ಇದೆ. ಓಕೆ, ಬಟ್ ಆದರೆ ನೀವು ನಿಮ್ಮ ಎಮೋಷನ್ಸ್ಗಳನ್ನ ಬಹಳಷ್ಟು ಕಟ್ಟಾಕೊಂಡಿದ್ದೀರಿ ಈ ವ್ಯಕ್ತಿಯ ವಿಚಾರವಾಗಿ. ಇಲ್ಲಿ ಕೆಲವರು ಏನು ಲೈಫಲ್ಲಿ ಕೆಲವೊಂದು ವಿಚಾರವಾಗಿ ಉಂಡು ಓದೋ ಕೊಂಡು ಓದ ಅಂತ ಹೇಳ್ತಾರೆ ಗೊತ್ತಾ, ಅದೇ ರೀತಿಯೇ ನಿಮ್ಮ ಲೈಫಲ್ಲಿ ಬೇಕಾಗಿರೋದನ್ನೆಲ್ಲ ಪಡ್ಕೊಂಡ್ಬಿಟ್ಟಿದ್ದಾರೆ ಆ ವ್ಯಕ್ತಿಗೆ ಏನೆಲ್ಲ ನಿಮ್ಮಿಂದ ಯೂಸ್ ಅದೆಲ್ಲನೂ ಕೂಡ ಕೊಟ್ಟಿದ್ದೀರಿ. ನೀವು ಶೈನಾಗಿ ಕಾಣಬೇಕಾಗಿತ್ತು. ಯಾವಾಗ ಒಬ್ಬರಿಂದ ನೀವು ಹೋಗಿ ಭಿಕ್ಷೆ ಬೇಡಿದ್ರಿ, ಪ್ರೀತಿಗೋಸ್ಕರ ಅಂಗ್ಲ ಹಚ್ಚಿದ್ರಿ, ನೀವು ಏನು ಕೇಳಿದ್ರು ಅದನ್ನು ಕೊಟ್ಟು ಆ ಪ್ರೀತಿನ ಪಡೆಯೋದಕ್ಕೆ ಹೋದ್ರಲ್ವಾ, ಸೊ ಆ ವ್ಯಕ್ತಿಗೆ ಇಲ್ಲಿ ಎಮೋಷನ್ಸ್ ಇಲ್ಲದೆ ಇರುವಂತಹ ರೀತಿಯಲ್ಲಾಗೋಯ್ತು. ಹಾಗೆ ನೀವು ಥಿಂಕ್ ಮಾಡಬೇಕಾಗಿತ್ತು, ಇವರೊಂದಷ್ಟು ಎಮೋಷನ್ಸ್ ಇಲ್ಲದೆ ಇರುವಂತಹ ವ್ಯಕ್ತಿ, ಆ ಮನಸ್ಥಿತಿಗೆ ತಲುಪಿರುವಂತಹ ವ್ಯಕ್ತಿ ಇವರು ಅಂತ ಹೇಳಿ ಹಾಗೆ ನಿಮ್ಮ ಮನಸ್ಸಿಗೆ ಅರ್ಥ ಆಗಬೇಕಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಬ್ರೂಮ್ ಬರ್ತಾ ಇದೆ. ಆ ಕೆಟ್ಟ ಘಟನೆ ಅಥವಾ ಈ ವ್ಯಕ್ತಿ ಏನಿದೆಯಲ್ಲ, ಈ ವ್ಯಕ್ತಿಯ ವಿಚಾರವಾಗಿ ನಿಮ್ಮ ಮನಸ್ಸಿಂದ ಎಲ್ಲನೂ ತೆಗೆದು ಹಾಕಬೇಕಾಗತ್ತೆ. ಆ ವ್ಯಕ್ತಿ ಕೊಟ್ಟಿರುವಂತಹ ವಸ್ತುಗಳು, ಆ ವ್ಯಕ್ತಿಯ ಫೋಟೋಸ್ಗಳು, ಆ ವ್ಯಕ್ತಿಯ ಕಾಂಟ್ಯಾಕ್ಟ್ಸ್ಗಳು, ದಯವಿಟ್ಟು ಅದನ್ನು ಬ್ರೂಮ್ ಮಾಡಿ, ಕಸ ಹೊಡೆದು ಒಗಾಸಿ ಅದನ್ನು ಮನೆಯಿಂದ ತೆಗೆದು ಹಾಕಿ. ಈ ವ್ಯಕ್ತಿ ವಿಚಾರವಾಗಿ ಈಗಲೂ ಕೂಡ ನಿಮ್ಮ ವಿಚಾರದಲ್ಲಿ ಈ ವ್ಯಕ್ತಿ ಏನಿದಾರಲ್ವಾ, ಬೇರೆಯವ್ರ ಹತ್ರ ಶೇರ್ ಮಾಡೋದು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥದ್ದು, ಅಥವಾ ನೀವು ಏನೇ ಹೇಳಿದ್ರೂ ಕೂಡ ಅದನ್ನು ನೆಗೆಟಿವ್ ರೀತಿಯಲ್ಲಿ ಈ ವ್ಯಕ್ತಿ ಮಾಡುವಂತಹ ಸಾಧ್ಯತೆ ಇದೆ. ನೆಗೆಟಿವ್ ಆಗಿ ಅಂದರೆ ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ ಅಂದರೆ ಈ ವ್ಯಕ್ತಿ ತಪ್ಪಿಸ್ಕೊಳ್ಳೋದಕ್ಕೇನೆಲ್ಲ ಪ್ರಯತ್ನ. ಈ ವ್ಯಕ್ತಿ ನಿಮ್ಮಿಂದ ದೂರ ಅಂದರೆ ನೀವಿಬ್ಬರು ತುಂಬಾ ಚೆನ್ನಾಗಿದ್ರಿ, ಯಾಕೆ ಈ ರೀತಿ ಆಗೋಯ್ತು ಅಂತ ಹೇಳಿದ್ರೆ ಅವರ ಮೂಗಿನ ನೇರಕ್ಕೆ ಈ ವ್ಯಕ್ತಿ ಮಾತನಾಡುವಂತಹ ಸಾಧ್ಯತೆಗಳು. ಅಂದರೆ ಅಲ್ಲೂ ಕೂಡ ಈ ವ್ಯಕ್ತಿಯ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ನಿಮ್ಮ ನೈಬರ್ಸ್, ನಿಮ್ಮ ರಿಲೇಟಿವ್ಸ್ ಏನೇ ಇರಬಹುದು, ಅವರ ಮೂಗಿನ ನೇರಕ್ಕೆ ಮಾತನಾಡುವಂಥದ್ದು. ಹೌದು ನಾನು ಕೂಡ ತಪ್ಪು ಮಾಡಿದ್ದೆ, ಹೌದು ನಾನು ಕೂಡ ಮೋಸ ಮಾಡಿದ್ದೀನಿ, ಇದ್ಯಾವುದು ಕೂಡ ಆ ವ್ಯಕ್ತಿ ಮಾಡುವಂಥವ್ರಲ್ಲ. ಈ ವ್ಯಕ್ತಿ ಅವ್ರು ಏನೇ ಕೇಳಿದ್ರು ಅಥವಾ ನೀವು ಏನೇ ಹೇಳಿದರೂ ಕೂಡ ಆ ವ್ಯಕ್ತಿ ಅದನ್ನು ಮ್ಯಾನುಪ್ಯುಲೇಷನ್ ಮಾಡ್ತಾರೆ, ಬೇರೆ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಾರೆ. ಇಲ್ಲ ಅಥವಾ ಅವರು ಬೇರೆಯವರು ಕೂಡ ಈ ವ್ಯಕ್ತಿಗೆ ಒಂದಷ್ಟು ತಲೆಗೆ ತುಂಬುವಂಥದ್ದು, ಅಯ್ಯೋ ನೀನು ಬಿಟ್ಟರೆ ತುಂಬ ಆರಾಮಾಗಿದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ, ಹೌದು ಇವ್ರು ಪಾಸ್ಟ್ ಆಗಿತ್ತು. ತುಂಬ ಜನ ಆ ರೀತಿ ತಲೆ ಕೆಡಿಸಿದ್ದು ಕೂಡ ಇಲ್ಲಿ ನಡೀತಾ ಇದೆ ಅಂತಲೇ ಹೇಳುತ್ತೆ. ಹಾಗೆ ಇಲ್ಲಿ ಅಂಥವರ ಮಾತು ಕೇಳಿಕೊಂಡು ನಿಮ್ಮ ಬಗ್ಗೆ ಇನ್ನೂ ಕೂಡ ಈ ವ್ಯಕ್ತಿನೇ ನೆಗೆಟಿವ್ ಆಗಿ ಮಾತನಾಡುವಂಥದ್ದು, ನೆಗೆಟಿವ್ ಆಗಿರುವಂಥದ್ದು, ನಾನು ಬಿಡೋದಕ್ಕೆ ಕಾರಣ ಅದೇ ಅಥವಾ ಜಗಳ ಆಗೋದಕ್ಕೆ ಕಾರಣ ಇದೆ, ನೀವೇ ನಿಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತನಾಡುವಂಥದ್ದು ಈ ವ್ಯಕ್ತಿಯ ಮೈಂಡಲ್ಲಿದೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಫಸ್ಟು ನಿಮ್ಮ ತಲೆಯಿಂದ ಏನು ಹೋಗ್ತಾ ಇಲ್ವಲ್ಲ, ಈ ವ್ಯಕ್ತಿ ಕೊಟ್ಟಿರುವಂತಹ ವಸ್ತು, ಆ ವ್ಯಕ್ತಿ ಹೇಳಿದಂತಹ ಮಾತುಗಳು, ಆ ವ್ಯಕ್ತಿಯ ಕಾಂಟ್ಯಾಕ್ಟ್ಸ್ಗಳು ಎಲ್ಲನೂ ಕೂಡ ಒಡೆದು ಹೊರಗಡೆ ಹಾಕಿ. ಯಾರ ಹತ್ರನೂ ಕೂಡ ನೀವು ನಿಮ್ಮ ವಿಚಾರವಾಗಿ ಶೇರ್ ಮಾಡುವಂಥದ್ದು, ನಿಮ್ಮ ಬಗ್ಗೆ ಹೇಳುವಂಥದ್ದು ಇದು ಯಾವುದೂ ಕೂಡ ಬೇಡ. ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಯಾವಾಗ ಸ್ಟ್ರಾಂಗ್ ಆಗಿರ್ತೀರಿ, ನೀವು ಯಾವಾಗ ಧೈರ್ಯವಾಗಿರ್ತೀರಿ, ಯಾವಾಗ ಈ ವ್ಯಕ್ತಿಯಿಂದ ದೂರ ಇರ್ತೀರಲ್ವ, ಆಗ ಈ ವ್ಯಕ್ತಿಯ ಮೈಂಡ್ ನಿಮ್ಮ ಕಡೆ ಬರುವಂತಹ ಸಾಧ್ಯತೆ ಇದೆ. ಒಂದಷ್ಟು ಆ ವ್ಯಕ್ತಿ ನಿಮ್ಮ ವಿಚಾರವಾಗಿ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಓಕೆ, ರಿಟರ್ನ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾವಾಗ ನೀವು ಮರಿತೀರಿ ಈ ವ್ಯಕ್ತಿಯನ್ನು ಶೇರೇ ಮಾಡಬೇಡಿ. ನೀವು ಆ ವ್ಯಕ್ತಿ ವಿಚಾರವಾಗಿ ಆಗಿರಲಿ ಅಥವಾ ಆ ವ್ಯಕ್ತಿ ವಿಚಾರವಾಗಿ ಎಲ್ಲಾದರೂ ಕೇಳುವಂಥದ್ದು, ಯಾರು ಬಂದು ಆ ವ್ಯಕ್ತಿ ವಿಚಾರವಾಗಿ ಅವ್ರ ಅಪ್ಡೇಟ್ಗಳನ್ನು ಹೇಳುವಂಥದ್ದು, ಈ ರೀತಿ ಮಾಡಿದ್ರೆ ದಯವಿಟ್ಟು ಬ್ರೂಮ್ ಮಾಡಿ, ಒಗಾಸ್ಬಿಡಿ. ಆ ವ್ಯಕ್ತಿಯ ವಿಚಾರನ ತಲೆಗೂ ತೊಗೊಳೋದಕ್ಕೆ ಹೋಗ್ಬೇಡಿ, ಮನಸ್ಸಿಗೂ ತೊಗೊಳೋದಕ್ಕೆ ಹೋಗ್ಬೇಡಿ. ಯಾಕೆಂದರೆ ಈ ವ್ಯಕ್ತಿ ಅವರ ವಿಚಾರವಾಗಿ ಅರಿವಾಗಿ ಅಥವಾ ನೀವೇನಾದರೂ ಒಂಚೂರು ಶೈನಾಗಿ ಕಾಣಿಸ್ತಾ ಇದ್ದೀರಿ ಅಂದ ಕೂಡಲೇ ಅಥವಾ ನಿಮ್ಮ ಲೈಫಲ್ಲಿ ಏನೋ ಒಂದು ಅದ್ಭುತವಾದ ಆಗ್ತಾ ಇದೆ ಅಂದ ಕೂಡಲೇ ಈ ವ್ಯಕ್ತಿ ಬರುವಂಥದ್ದು ಜಾಸ್ತಿ. ಸೊ ಅವಾಗ ರಿಟರ್ನ್ ಆಗುವಂತಹ ಜಾಸ್ತಿ, ಅವಾಗ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ. ಆಗ ಅವ್ರು ಮಾಡಿದಂತಹ ಮಿಸ್ಟೇಕ್ಸ್ಗಳನ್ನ ಮ್ಯಾನಿಪ್ಯುಲೇಷನ್ ಮಾಡಿ ನಿಮ್ಮ ಹತ್ರಕ್ಕೆ ಇನ್ನೂ ಬರುವಂತಹ ಸಾಧ್ಯತೆಗಳು ಜಾಸ್ತಿನೇ. ಸೊ ಈಗ ಏನಾದರೂ ಗಲಾಟೆ ಆಗಿದ್ರೆ, ಈಗ ಏನಾದರೂ ಬ್ಲಾಕ್ಗಳಾಗಿದ್ರೆ ದಯವಿಟ್ಟು ಕಟ್ ಆಫ್, ಬ್ಲಾಕ್ ಲಿಸ್ಟ್ಗೆ ಹಾಕಿ, ಬಿಟ್ಟು ಹಾಕಿ. ನಿಮ್ಮ ಅಪ್ಡೇಟ್, ನಿಮ್ಮ ಸ್ಟೇಟಸ್ಗಳನ್ನ, ಅಳುವಂಥ ಸ್ಟೇಟಸ್, ದುಃಖದ ಸ್ಟೇಟಸ್ಗಳನ್ನ ಕಟ್ ಆಫ್ ಮಾಡಿ.
ಅವ್ರ ಬಗ್ಗೆ ಯಾರ ಹತ್ರನೋ ಒಳ್ಳೆಯದನ್ನು ಮಾತಾಡಿ ಅವ್ರಿನ್ನೆಲ್ಲೋ ಕನ್ವೆ ಮಾಡ್ತಾರೇನೋ ಅನ್ನುವಂಥ ಆಸೆ ಮನಸ್ಸಲ್ಲಿ ಇಟ್ಕೊಳ್ಳುವಂಥದ್ದು, ಅಥವಾ ಅವರ ಫ್ರೆಂಡ್ ಸರ್ಕಲಲ್ಲಿ ಪದೇ ಪದೇ ಅವರ ವಿಚಾರವಾಗಿ ತಿಳಿಸ್ಕೊಳ್ಳುವಂಥದ್ದು, ಕೇಳುವಂಥದ್ದು. ಕಟ್ ಆಫ್, ಮುಗಿಸ್ಬಿಡಿ ಅದನ್ನು. ಬೇಡ, ಅವ್ರ ತಲೆಯಿಂದನೇ ತೆಗೆದುಹಾಕಿ. ಈ ವ್ಯಕ್ತಿ ಮತ್ತೆ ಬರ್ತಾರೆ. ದಿ ಚಾರಿಯೇಟ್ ಬಂದಿರೋದ್ರಿಂದ ಔಟ್ಕಮ್ ಅವ್ರಿಗೆ ನೀವು ಯಾವಾಗ ಒಂದಷ್ಟು ಸ್ಟ್ರಾಂಗ್ ರೀತಿ ಕಾಣಿಸ್ತೀರಿ, ಅಥವಾ ಯಾವಾಗ ಅವರ ನಿಮ್ಮ ತಲೆಯಿಂದ ಅವರು ಹೋಗುತ್ತೆ, ಅವರ ವಿಚಾರ, ಅವರ ಹೆಸರು, ಅವರ ನೆನಪು ಹೋಗುತ್ತೆ, ಯೂನಿವರ್ಸ್ ಅವ್ರನ್ನ ನಿಮ್ಮ ಹತ್ರ ಬರೋದಕ್ಕೆ ರೆಡಿ ಮಾಡ್ತಾ ಇರುತ್ತೆ. ಆಗ ನಿಮ್ಮ ಬಗ್ಗೆ ಥಿಂಕ್ ಮಾಡುವಂಥದ್ದು, ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು ಅಲ್ಲಿ ಹೇಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಯಾವ ಮುಖ ಇಟ್ಕೊಂಡು ನಾನು ಹೋಗಲಿ, ಹೇಗೆ ರೆಡಿಯಾಗಲಿ ನಾನು ಹೋಗೋದಕ್ಕೆ ಅನ್ನುವಂತಹ ಯೋಚನೆಗಳನ್ನು ಆಗ ಈ ವ್ಯಕ್ತಿ ರಿಟರ್ನ್ ಬರುವಂತಹ ಸಾಧ್ಯತೆಗಳು ಎಲ್ಲನೂ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಇಲ್ಲಿ ನಿಮ್ಮಿಬ್ಬರ ನಡುವೆಯಲ್ಲಿ ಈಗಲೂ ಕೂಡ ಈ ವ್ಯಕ್ತಿ ಮಾಡ್ತಾ ಇರುವಂತಹ ಮಿಸ್ಟೇಕ್ಗಳು ಏನು ಅಂತ ಹೇಳಿದ್ರೆ, ಅವ್ರಿವ್ರ ಹತ್ರ ಹೋಗಿ ಮಾತನಾಡುವಂಥದ್ದು, ಬೇರೆಯವ್ರು ನೀನು ಯಾಕೆ ಈ ರೀತಿ ತಪ್ಪು ಮಾಡಿದೆ ಅಂತ ಕೇಳಿದ್ರೆ ನಿಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತನಾಡುವಂಥದ್ದು, ಅಥವಾ ಬೇರೆಯವ್ರಿಗೆ ನಿಮ್ಮ ಬಗ್ಗೆ ಕೆಟ್ಟ ರೀತಿಯಲ್ಲಿ ಮಾತನಾಡೋದಕ್ಕೂ ಕೂಡ ಇವರು ಬಿಟ್ಟು ಕೂರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಹಂಗಿದ್ಮೇಲೆ ನೀವು ಯಾಕೆ ಎಂಟರ್ಟೈನ್ ಮಾಡೋದಕ್ಕೆ ಹೋಗ್ತೀರಿ? ಬಿಟ್ಟು ಹಾಕಿ. ಆ ವ್ಯಕ್ತಿಗೆ ಒಂದಷ್ಟು ಮನಸ್ಸಿಗೆ ಬರುತ್ತೆ. ಇಲ್ಲಿ ವಾಯ್ಡ್ಸ್ ಬರ್ತಾ ಇದೆ. ಅವಾಯ್ಡ್ ರಶಿಂಗ್ ಟು ಫಿಲ್ ವಾಯ್ಡ್ಸ್ ವಿತ್ ಲವ್, ಸೀಕ್ ಇನ್ನರ್ ಫುಲ್ಫಿಲ್ಮೆಂಟ್ ಫಸ್ಟ್. ನಾನು ಹೇಳ್ದಲ್ಲ, ಅವಾಯ್ಡ್ ಮಾಡಿ ಈ ವ್ಯಕ್ತಿಯನ್ನು. ಈ ವ್ಯಕ್ತಿ ಎಲ್ಲೇ ನಿಮಗೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಅಲ್ಲಿ ಕಾಣಿಸ್ದಂಗಿರಿ. ಅಲ್ಲಿ ಎಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಕಟ್ ಆಫ್ ಮಾಡಿ ಕಾಂಟ್ಯಾಕ್ಟ್ನ, ವಾಟ್ಸಪ್ನ ಬ್ಲಾಕ್ ಮಾಡಿ, ಎಲ್ಲೂ ಕೂಡ ಕಾಣಿಸ್ದೇ ಇರುವಂತಹ ಒಂದು ಬ್ರೀಫ್ ಆಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಬಂದುಬಿಡಿ. ಆಗ ಈ ವ್ಯಕ್ತಿ ಮೈಂಡಲ್ಲಿ ನೀವು ಹೋಗ್ತೀರಿ. ಆಗ ಇವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಇನ್ನು ನೋಡಿ, ಯಾವುದೇ ಒಂದು ಸಂಬಂಧನ ಆಗಿರಲಿ, ಇವಾಗ ಮಾತಾಡಿಸ್ಬೇಡ ಅಂದ ಕೂಡಲೇ ತಕ್ಷಣಕ್ಕೆ ನೀವು ದೂರ ಆಗಿಬಿಟ್ರೆ ಅವ್ರೇನು ನೆನ್ಪು ಮಾಡ್ಕೊಳ್ಳಲ್ಲ ಅಂತ ಏನಿಲ್ಲ. ಇದೇನಿದು ಹೇಳಿದ ಕೂಡಲೇ ಹಿಂಗಾಗೋಯ್ತಾ, ಇದೇನಿದು ಈಗಾಗೋಯ್ತು, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಯಾಕೆಂದರೆ ಅವರು ಈ ಪಾಸ್ಟಲ್ಲಿ ನಿಮ್ಮನ್ನು ಇಷ್ಟಪಟ್ಟವ್ರೆ, ನಿಮ್ಮ ಜೊತೆಗೆ ಇದ್ದವ್ರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡಲೇಬೇಕಾಗತ್ತೆ, ಮಾಡ್ತಾರೆ. ಫಸ್ಟ್ ನೀವು ಈ ವ್ಯಕ್ತಿಯನ್ನು ಅವಾಯ್ಡ್ ಮಾಡಿ ಅಂತ ಹೇಳಿ ತೋರಿಸ್ತಾ ಇದೆ. ಇಂಡಿವಿಜುವಲೈಟಿ ಅಂತ ಹೇಳಿ ಬರ್ತಾ ಇದೆ. ಬಿ ವರಿ ಆಫ್ ಪಾಸಿಟಿವ್ ಪಾರ್ಟ್ನರ್ಸ್, ಮೇಂಟೈನ್ ಯುವರ್ ಇಂಡಿವಿಜುವಾಲಿಟಿ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಒಂಟಿಯಾಗಿದ್ರೂ ಕೂಡ ನೀವು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಓಕೆನಾ? ಒಂದಷ್ಟು ಈ ವ್ಯಕ್ತಿಯ ವಿಚಾರವಾಗಿ ಪೊಸೆಸಿವ್ ಆಗಿ ಏನು ಮೈಂಡಿಗೆ ಹಾಕೊಂಡ್ಬಿಡ್ತಿರಲ್ಲ, ಅಯ್ಯೋ ನಾನೇನಾದರೂ ನೋ ಕಾಂಟ್ಯಾಕ್ಟ್ ಆಗಿಬಿಟ್ರೆ ಈ ವ್ಯಕ್ತಿ ಬೇರೆ ಯಾರನ್ನಾರು ನೋಡ್ಬಿಡ್ತಾರೆ, ಬೇರೆ ಯಾರು ಬಂದುಬಿಡ್ತಾರೆ. ನೀವೇ ಯೂನಿವರ್ಸಿಗೆ ಪಾಠ ಹೇಳ್ಕೊಟ್ಟಂಗೆ, ನಾನು ನೋ ಕಾಂಟ್ಯಾಕ್ಟಿಂಗ್ ಮಾಡಿದ್ರೂ ಕೂಡ ಆ ವ್ಯಕ್ತಿಯ ಮೈಂಡ್ ನನ್ನ ಹತ್ರನೇ ಇದೆ ಅನ್ನುವಂತಹ ಒಂದು ಪಾಸಿಟಿವ್ ಥಿಂಕಲ್ಲಿ ನೀವು ಒಂಟಿಯಾಗಿದ್ದು ನೋಡಿ. ಆಗ ಈ ವ್ಯಕ್ತಿ ಹೇಗೆ ರಿಟರ್ನ್ ಆಗ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹೌದು, ಈಗ ನಿಮ್ಮ ಬಗ್ಗೆ ಬಹಳಷ್ಟು ಅಗ್ರೆಸಿವ್ ಆಗಿ ಬಿಹೇವ್ ಮಾಡುವಂಥದ್ದು, ಅಥವಾ ನನ್ನ ಲೈಫ್ ಫಸ್ಟ್ ಮುಖ್ಯಪ್ಪ, ಈ ಅಳು ಗೋಜುಗಳನ್ನೆಲ್ಲ ನಾನು ತಗೊಳ್ಬಾರ್ದು, ಇದೆಲ್ಲ ಏನು ಆ ವ್ಯಕ್ತಿ ಮಾಡ್ತಾ ಇದ್ದಾರಲ್ಲ, ದಯವಿಟ್ಟು ನೀವು ಅದೇ ರೀತಿ ಅವಾಯ್ಡ್ನ ಮಾಡಿ ಅನ್ನುವಂಥದ್ದು ಹೇಳ್ತಾ ಇದೆ. ಓಕೆ, ತುಂಬ ಥಿಂಕ್ ಮಾಡುವಂಥದ್ದು, ತುಂಬ ಯೋಚನೆ ಮಾಡುವಂಥದ್ದು, ಈಗ ಊಟ ಮಾಡಿದ್ರೆ, ತಿಂಡಿ ತಿಂದರೆ, ಇದು ಆ ಟೈಮು ಈ ಟೈಮು ಇದೆಲ್ಲ ಥಿಂಕ್ ಮಾಡ್ತಾ ಇದ್ರಲ್ಲ, ಅದನ್ನು ಬಿಟ್ಬಿಟ್ಟು ನಿಮ್ಮ ಲೈಫ್ ಬಗ್ಗೆ ಗಮನ ಕೊಡಿ. ಈ ವ್ಯಕ್ತಿ ಮರಳಿ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ, ಏಕೆಂದರೆ ಇದೊಂದು ಇಂಡಿವಿಜುವಲ್ ರೀಡಿಂಗ್ ಆಗಿರುತ್ತೆ. ಇದು ಕೂಡ 99% ರಿಸನೇಟ್ ಆಗುತ್ತೆ. ಬಟ್ ನೀವು ಇಂಡಿವಿಜುವಲ್ ಆಗಿ ತಗೊಂಡಾಗ ನಿಮ್ಮ ವ್ಯಕ್ತಿ ಯಾವಾಗ ಬರ್ತಾರೆ, ಯಾವ ಟೈಮಲ್ಲಿ ಬರ್ತಾರೆ, ಅವರ ಭಾವನೆಗಳು ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿಯ ಭಾವನೆಗಳು ಹೇಗಿದೆ ಎಲ್ಲನೂ ಕೂಡ ತಿಳ್ಕೊಳ್ಬಹುದು. ಇನ್ನು ಫ್ಯೂಚರ್ ಏನಾಗುತ್ತೆ ಅನ್ನೋದು ವಿಚಾರವಾಗಿ ಕೂಡ ನೀವು ತಿಳ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.